ಸುವರ್ಣ ನ್ಯೂಸ್ನಲ್ಲಿ ಮೆಗಾ ರಿಯಾಲಿಟಿ ಚೆಕ್. ಇಟ್ಮಡು ಏರಿಯಾದಲ್ಲಿ ಯಾವ ರೀತಿ ನಡೀತು ಈ ಸರ್ವೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ರಿಯಾಲಿಟಿ ಚೆಕ್ ನಡೆಸಿತು. ಬೆಂಗಳೂರಿನಲ್ಲಿ ಮುಕ್ಕಾಲ್ ಭಾಗ ಜನ ಮನೇಲೇ ಇರೋದಿಲ್ಲ. ನಿಜ, ಇವರು ಬಂದು ಮನೆ ಬಾಗ್ಲಿಗೆ ಸ್ಟಿಕ್ಕರ್ ಅಂಟಿಸಿ ಹೋಗ್ತಾರೆ ಅಂತ ಅಂದ್ರೆ ಇದು ಸರ್ವೇನಾ? ಇದು ಮನೇಲಿ ಯಾರಿದ್ದಾರೋ ಅವ್ರನ್ನೂ ಕೂಡ ಮಾತಾಡ್ತಿಲ್ಲ ಇವರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೆಗಾ ರಿಯಾಲಿಟಿ ಚೆಕ್ ನಡೆಸಿತು. ಇಟ್ಮಡು ಏರಿಯಾದಲ್ಲಿ ಸ್ಟಿಕ್ಕರ್ ಸಮೀಕ್ಷೆ. ಈ ಮನೆ ಸಮೀಕ್ಷೆ ಮುಗಿದಿದೆ ಅಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಕೋಟಿ ಕೋಟಿ ಖರ್ಚಲ್ಲಿ ಸಮೀಕ್ಷೆ ನಡೀತಾ ಇದೆ. ಬೇಕಿತ್ತಾ ಇದು? ಯಾರ ಹಣ ಇವರು ಸುರಿದಿರೋದು ಸಮೀಕ್ಷೆಗೋಸ್ಕರ? ಸ್ಟಿಕ್ಕರ್ ಅಂಟಿಸೋದಕ್ಕೆ ಸಮೀಕ್ಷೆ ಯಾಕೆ ಬೇಕಿತ್ತು ಅಂತ ಜನ ಕೇಳ್ತಾ ಇದ್ದಾರೆ. ಯಾರನ್ನೂ ಕೇಳದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಸಿಬ್ಬಂದಿ. ಯಾರನ್ನೂ ಕೇಳದೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ತರದ ಸರ್ವೆ ಮಾಡ್ತಾರೆ ಅಂದ್ರೆ ಅದಕ್ಕೊಂದಷ್ಟು ಮಾನದಂಡ ಇಟ್ಕೋಬೇಕು. ಯಾವ ತರ ಸರ್ವೆ ನಡೆಸಬೇಕು? ಜನ ಕೆಲಸ ಅಂತ ಹೋಗ್ತಾ ಇರ್ತಾರೆ ಮನೆಗೆ ಬೀಗ ಹಾಕಿ. ಯಾವ ಟೈಮಲ್ಲಿ ಬರಬೇಕು ಸಿಬ್ಬಂದಿ? ಹೇಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಬೇಕು? ಆ ಮನೆ ಮಂದಿ ಎಜುಕೇಟೆಡ್ ಇದ್ದಾರಾ? QR ಕೋಡ್ ನ ಸ್ಕ್ಯಾನ್ ಮಾಡಿ ಇನ್ಫಾರ್ಮೇಶನ್ ನ ಆಡ್ ಮಾಡುವಷ್ಟು ಸಮರ್ಥರಿದ್ದಾರಾ? ಇದರ ಬಗ್ಗೆ ಯಾವ ಮಾಹಿತಿ ಸರ್ಕಾರಕ್ಕೂ ಇಲ್ಲ, ಅಧಿಕಾರಿಗಳಿಗೂ ಇಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿದಂತ ಮೆಗಾ ರಿಯಾಲಿಟಿ ಚೆಕ್ ಸ್ಟಿಕ್ಕರ್ ಸಮೀಕ್ಷೆ. ನಮ್ಮ ರಿಪೋರ್ಟರ್ಸ್ಗಳು ಬೆಂಗಳೂರಿನ ಏರಿಯಾಗಳಲ್ಲಿ ಸಮೀಕ್ಷೆ ಮಾಡಿದ್ದಾರೆ. ಬೆಂಗಳೂರಿನ ಏರಿಯಾಗಳಲ್ಲಿ ಯಾವ ತರ ಅಧಿಕಾರಿಗಳು ಮತ್ತು ಸರ್ಕಾರ ಈ ಸಮೀಕ್ಷೆ ನಡೆಸಿದೆ ಅನ್ನೋದರ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಅಲ್ಲಿನ ಜನರನ್ನ ಮಾತಾಡಿಸಿದ್ದಾರೆ. ಈ ಮನೆಯ ಸಮೀಕ್ಷೆ ಮುಗಿದಿದೆ ಅಂತ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅಲ್ಲೊಂದು ಸ್ಟಿಕ್ಕರ್ ಇದೆ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಅಕ್ಕಪಕ್ಕದ ಮನೆಯವ್ರನ್ನು ಹೇಳಿದಾಗ ಈ ಮನೆಯವ್ರು ನೋಡಿದ್ದಾರೆ ಎಷ್ಟೋ ಜನ. ಓ, ನಮ್ಮನೆಗೂ ಅಂಟಿಸಿದ್ದಾರೆ ಸ್ಟಿಕ್ಕರ್. ಏನಿದು ಸ್ಟಿಕ್ಕರ್? ಇದು ಸ್ಟಿಕ್ಕರ್ ಸಮೀಕ್ಷೆ. ಇದು ಯಾರನ್ನೂ ಕೇಳಲಿಲ್ಲ. ಮನೆಯಲ್ಲಿ ಜನ ಇದ್ರೂ ಸಹ ಅವರನ್ನ ಮಾತು ಆಡಿಸದೆ ಸ್ಟಿಕ್ಕರ್ ಅಂಟಿಸಿ ಹೋಗಿದ್ದಾರೆ ಸಿಬ್ಬಂದಿ. ಸಮೀಕ್ಷೆ ಪೂರ್ಣ ಆಗಿದೆ ಅಂತ ಯಾಕೆ ಅಂಟಿಸಿರೋದು? ಈ ರೀತಿ ಸರ್ವೆ ಮಾಡಿದ್ರೆ ಏನ್ ಪ್ರಯೋಜನ? ಏನ್ ವಿಶ್ವಾಸಾರ್ಹತೆ ಇರುತ್ತೆ? ಈ ತರ ಸರ್ವೆ ಮಾಡಿ ಕೊಟ್ಟಂತಹ ವರದಿಯ ಮೇಲೆ ತರಾತುರಿಯ ಸಮೀಕ್ಷೆ ಬೇಕಿತ್ತಾ ಅಂತ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ಸಮೀಕ್ಷೆ 165 ಕೋಟಿಗೂ ಹೆಚ್ಚು ಹಣ ಖರ್ಚು ಮಾಡಿತ್ತು. ಅದರ ಬಗ್ಗೆ ಅಪಸ್ವರ ಕೇಳಿಬಂತು. ಈಗ 100 ಕೋಟಿ ಹಣ ಖರ್ಚು ಮಾಡಿರೋದು. ಸಮೀಕ್ಷೆ ಮುಗಿದೋಗಿದೆ. ಯಾಕಂದ್ರೆ ನಡೆದಿರೋದು ಸ್ಟಿಕ್ಕರ್ ಸಮೀಕ್ಷೆ. ಕರ್ನಾಟಕ ಸರ್ಕಾರದಿಂದ ಮಾಡಿರುವಂತಹ ಜಾತಿ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಸದ್ಯಕ್ಕೆ ಹೈಕಮಾಂಡ್ ಆದೇಶದ ಮೇರೆಗೆ ರಾಜ್ಯ ಸರ್ಕಾರ ಮರು ಸಮೀಕ್ಷೆಯನ್ನು ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಅಲ್ಲಲ್ಲಿ ಜಾತಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಬರೀ ಸ್ಟಿಕ್ಕರ್ ಅಂಟಿಸುವುದಕ್ಕೆ ಮಾತ್ರ ಅದು ಸೀಮಿತ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಕಡೆ ಗಲಾಟೆವಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಇದರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಇದರ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಸದ್ಯಕ್ಕೆ ನಾನು ಇಟ್ಮಾಡುವಲ್ಲಿದ್ದೀನಿ. ಇಟ್ಮಾಡುವನ್ನ ಮನೆಗಳಲ್ಲೆಲ್ಲ ದೃಶ್ಯಗಳನ್ನು ಗಮನಿಸ್ತಾ ಇದ್ದಾರೆ. ಎಲ್ಲ ಮನೆಗಳಲ್ಲೂ ಕೂಡ ಇಲ್ಲೊಂದು ದೊಡ್ಡ ಗಲಾಟೆ ಕೂಡ ಆಗುತ್ತೆ. ಈ ಮನೆಗಳಲ್ಲಿ ಸಂಪೂರ್ಣವಾಗಿ ಈ ಥರದ ಒಂದು ಸ್ಟಿಕ್ಕರನ್ನು ಅಂಟಿಸಿ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ ಅನ್ನುವಂಥದ್ದನ್ನು ಪ್ರತಿ ಮನೆಗೂ ಕೂಡ ಒಂದಿಷ್ಟು ಹುಡುಗರು, ಸಣ್ಣ ಸಣ್ಣ ಹುಡುಗರು ಬಂದು ಅಂಟಿಸಿ ಹೋಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಥಳೀಯರು ಗಲಾಟೆ ಮಾಡ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ, ಯಾವುದೇ ರೀತಿಯಾದಂಥ ಜಾತಿ ಯಾವುದು ಅಂತ ಕೇಳ್ತಾ ಇಲ್ಲ ಅಥವಾ ಮಾಹಿತಿಯನ್ನು ಕೇಳ್ತಾ ಇಲ್ಲ. ಜಸ್ಟ್ ಒಂದು ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗಿದ್ದಾರೆ. ಪ್ರತಿ ಮನೆಗೂ ಕೂಡ ಅಂಟಿಸ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ಸ್ಥಳೀಯರು ದೂರ್ತಾ ಇರುವಂಥದ್ದು. ಜೊತೆಗೆ ಅಂಟಿಸೋದಕ್ಕೆ ಬಂದಿರುವಂಥ ಒಬ್ಬರು ಮಹಿಳೆಯ ವಿರುದ್ಧವೂ ಕೂಡ ಒಂದಿಷ್ಟು ಜನ ಮಾತನಾಡಿ ಗಲಾಟೆ ಕೂಡ ಮಾಡಿದ್ದಾರೆ. ಜೊತೆಗೆ ಗಲಾಟೆಯ ನಂತರದಲ್ಲಿ ಒಂದಿಷ್ಟು ಜನ ಆ ಸ್ಟಿಕ್ಕರನ್ನು ಕಿತ್ತೆಸೆದಿದ್ದಾರೆ. ಕೆಲವೊಂದಿಷ್ಟು ಜನ ಸ್ಟಿಕ್ಕರನ್ನು ಹಾಗೆ ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸದ್ಯಕ್ಕೆ ಒಬ್ಬರು ಸ್ಥಳೀಯರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಏನಾಯಿತು ಘಟನೆ? ಜೊತೆಗೆ ಜಾತಿ ಸಮೀಕ್ಷೆಗೆ ಅಂತ ಬಂದರು, ತಮ್ಮಲ್ಲಿ ಏನೆಲ್ಲ ಮಾಹಿತಿ ಕೇಳಿದ್ರು? ಅವರು ಕೇಳಿಲ್ವಾ? ಹೇಗೆ ಸರ್? ಏನಿಲ್ಲ, ಈಗ ಮನೆಗಳಲ್ಲಿ ಇದ್ವಿ. ಯಾರೋ ಇಬ್ಬರು ಹುಡುಗರು ಬಂದು ಸುಮ್ಮನೆ ಅಂಟಿಸ್ತಾ ಇದ್ರು. ಏನು ಸ್ಟಿಕ್ಕರ್ಗಳು ಅಂಟಿಸ್ತಾ ಇದ್ದಾರೆ, ಫೋಟೋಗಳು ತೊಗೊಳ್ತಾ ಇದ್ದಾರೆ. ಒಬ್ಬರು ಲೇಡಿ ಒಬ್ಬರು ಬರ್ತಾರೆ, ಅವ್ರೊಂದು ಮನೆಗಳಿಗೆ ಇದ್ರು ಹುಡುಗರು ಒಂದು ಮನೆಗೆ ಸುಮ್ಮನೆ ಅಂಟಿಸ್ಬಿಟ್ಟು ಫೋಟೋ ತೊಗೊಳ್ತಿದ್ರು. ಏನಕ್ಕೆ ಫೋಟೋ ತೊಗೊಳ್ತಿದ್ದೀರಾ, ಇದು ಏನು ಕಾರಣ ಅಂತ ಹೇಳಿದ್ರೆ ಬರೀ ಅವಾಗ ಜಾತಿ ಸಮೀಕ್ಷೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ರು. ಹೋಗೋ ಟೈಮಲ್ಲಿ ಕರೆದ್ಬಿಟ್ಟು ಏನಕ್ಕೆ ಈಗ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಇಲ್ಲ ಜಾತಿ ಸಮೀಕ್ಷೆ ಅಂತ ಮೇಡಮ್ ಹೇಳ್ತಾರೆ. ಆ್ಯಕ್ಚುಲಾಗಿ ಹುಡುಗರುಗಳಿಗೆ ಏನು ಗೊತ್ತಿರುತ್ತೆ? ಏನೂ ಗೊತ್ತಿಲ್ಲ. ಮನೆಗಳಿಗೆ ಬಂದು ಏನು ಕೇಳ್ತಾನೂ ಇಲ್ಲ. ನಮ್ಗೆ ಒಂದು ಏನಾದ್ರು ಕೇಳಿದ್ರೆ ಏನಾದ್ರು ಹೇಳ್ಬೋದು. ಈಗ ಯಾರೋ ಬಂದು ಸುಮ್ಮನೆ ಏನೋ ಚೀಟಿ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರೆ ಅಂದಾಗ ನಮಗೂ ಒಂಥರ ಪ್ರಶ್ನೆ ಮಾಡಬೇಕು ಅನ್ಸುತ್ತೆ. ಆಗ ಪ್ರಶ್ನೆ ಮಾಡಿದ್ವಿ ನಾವು. ಪ್ರಶ್ನೆ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಇದೇನು ಅಂತ ಹುಡುಗರು ಹೇಳ್ತಾರೆ. ಆಯಮ್ಮ ಬಂದ್ಬಿಟ್ಟು ಇಲ್ಲ, ನಾನು ಬೇಲೋ ಅಧಿಕಾರಿ, ನಾನು
ಈ ಥರ ಇದೆ ನಮ್ಗೆ ಅಂಟ್ಸೋಕ್ಕೆ ಇದು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಆಯಿತು ಮೇಡಮ್, ನಿಮ್ಮದು ಏನಾದ್ರು ಐ ಡಿ ಕಾರ್ಡ್ ಇದೆಯಾ? ಐ ಡಿ ಕಾರ್ಡ್ ಆದರೂ ಕೊಡಿ ಹೋಗಲಿ. ಇಲ್ಲ ಯಾರನ್ನಾರು ಪ್ರಶ್ನೆ ಮಾಡಿದ್ದೀರಾ? ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಅಂಟಿಸ್ಕೊಂಡು ಹೋಗ್ತಾ ಇದ್ದೀರಾ? ಯಾರಾದರೂ ಒಬ್ರನ್ನಾರು ಕೇಳಿ. ಇಲ್ಲ ಇದು ಮಾಡಿ ಅಂದರೆ ನಾವು ಸುಮ್ಮನೆ ಕೇಳಿದ್ದೀವಿ ಅಂತಾರೆ. ಎಕ್ಸಾಂಪಲ್, ನಾವೇ ಮನೇಲಿದ್ದೀವಿ, ನಮ್ಮನ್ನೇ ಕೇಳಿಲ್ಲ ನೀವು, ನಮ್ಮನೆ ಮುಂದೆ ಅಂಟಿಸ್ಬಿಟ್ಟು ಹೋಗ್ತಿದ್ದೀರಲ್ಲ. ಮನೇಲಿ ಇಲ್ಲದಿದ್ರೆ ಒಂದು ಪ್ರಶ್ನೆ ಬೇರೆ, ಮನೇಲಿ ಇದ್ದಾಗಲೂ ಕೂಡ ಕೇಳದೇ ಇರುವಂಥದ್ದು. ಬೀಗ ಹಾಕಿ ಅಂಟಿಸ್ಬಿಟ್ಟು, ಬೀಗ ಹಾಕಿರೋ ಮನೆಗೂ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ, ಮನೇಲಿ ಇರೋ ಮನೆಗಳಿಗೂ ಸುಮ್ಮನೆ ಅಂಟಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಇಲ್ಲ ಅಂದರೆ ಒಂದು ಪ್ರಶ್ನೆ, ಅಂಟಿಸ್ಕೊಂಡು ಹೋಗಿ, ನಮ್ಮ ಮನೇಲಿ ಇದ್ರೂ ಅಂಟಿಸ್ಕೊಂಡು ಹೋಗ್ತಿದ್ದೀರಲ್ಲ ಅಂತ ಕೇಳಿದಾಗ, ಇಲ್ಲ ರೀ, ನಮ್ಗೆ ಕೊಟ್ಟಿರೋ ಕೆಲಸ ಅಷ್ಟೇ, ನಾವು ಮಾಡ್ತಾ ಇದ್ದೀವಿ, ಅದನ್ನೆಲ್ಲ ಬೇರೆ ಥರ ಇದು ಮಾಡಿ ನೀವೇನು ಕೇಳ್ತಿದ್ದೀರಾ, ಪ್ರಶ್ನಿಸ್ತಿದ್ದೀರಾ ಅಂತ ನಮ್ಮನ್ನು ಕೇಳ್ತಾರೆ. ಆಮೇಲಿಂದ ನಮ್ಮ ಹತ್ರ ಏನು ಮಾತಾಡ್ತೀರಾ ಅಂದ್ಬಿಟ್ಟು ಯಾರೋ ಒಬ್ಬರು ಅಧಿಕಾರಿ, ನಮ್ಮ ಸರ್ ಒಬ್ಬರು ಇದ್ದಾರೆ, ತೊಗೊಳ್ಳಿ ಫೋನ್ ಮಾಡಿ ಮಾತಾಡಿ ಅಂತ ಫೋನ್ ಮಾಡಿಕೊಡ್ತಾರೆ. ಯಾರು ಅಂತ ಕೇಳಿದ್ರೆ ಯಾರೋ ಅರವಿಂದ್ ಅಂತೆ, BLO ಅಂತ ಹೇಳ್ತಾರೆ ಅವ್ರ ಫೋನಲ್ಲಿ. ನಮಗೆ ಅವ್ರ ಫೋನಲ್ಲೇ ಫೋನ್ ಮಾಡಿಕೊಡ್ತಾರೆ ಮೇಡಮ್ಮು. ನಾವು ಮಾತಾಡಿದಾಗ BLO ಅಂತ ಹೇಳ್ತಾರೆ. ಏನು ಅಂತ, ಸರ್ ಏನಿದು, ಏನು ಕೇಳ್ತಿಲ್ಲ, ಏನಿಲ್ಲ, ಸುಮ್ಮನೆ ಅಂಟಿಸ್ಬಿಟ್ಟು ಹೋಗ್ತಾ ಇದ್ದಾರಲ್ಲ ಅಂತ ನಾವು ಕೇಳಿದ್ರೆ, ಇಲ್ಲ ಸರ್, 2 ತಿಂಗಳು ಮುಂಚೆ ಬಂದು ನಾನು ಇದು ಮಾಡ್ಕೊಂಡು ಹೋಗಿದ್ದೀನಿ, ಸರ್ವೆ ಮಾಡ್ಕೊಂಡು ಹೋಗಿ. ಮನೆಗಳಲ್ಲಿ 24 hours ನಮ್ಮ ಮನೆಗಳಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ, ಯಾರೂ ಬಂದು ಕೇಳಿಲ್ಲ 50 ಗಂಟೆ. 2 ತಿಂಗಳು ಮುಂಚೆ ಬಂದಿದೆ. ಆಯ್ತು, 2 ತಿಂಗಳು ಮುಂಚೆ ನೀವು ಸರ್ವೆ ಮಾಡ್ಕೊಂಡು ಹೋಗಿದ್ರೆ ಈಗ ಸುಮ್ಮನೆ ಸ್ಟಿಕ್ಕರ್ ಅಂಟಿಸ್ಕೊಂಡು ಹೋಗ್ತಾ ಇದ್ದೀರಾ ಸರ್, ಇದು ಯಾವ ರೀತಿ ಆಗುತ್ತೆ ಅಂತ ಕೇಳಿದ್ರೆ, ಅದೆಲ್ಲ ಹಂಗೆ ರೀ ನಡೆಯೋದು ಅಂತ ಕೇಳ್ತಾರೆ. ಇದಕ್ಕೋಸ್ಕರ ನಾವೇನಾದ್ರು ಹೈಯರ್ ಅಥಾರಿಟಿ ಕಂಪ್ಲೇಂಟ್ ಮಾಡ್ಬೋದಾ ಅಂದರೆ, ಹೋಗಿ ತಲೆ ಕೆಡ್ಸ್ಕೊತೀರಾ, ಮಾಡ್ಕೊಳ್ಳಿ ಅಂತ ಉಡಾಫೆ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಇದು ಸ್ಥಳೀಯರು ಹೇಳ್ತಿರುವಂಥ ಮಾತುಗಳು. ಈ ಒಂದು ಜಾತಿ ಗಣತಿ ಸರಿಯಾಗಿಲ್ಲ ಅನ್ನುವಂಥದ್ದು ಸಾಕಷ್ಟು ವಿರೋಧಕ್ಕೆ ಕೂಡ ಕಾರಣ ಆಗಿತ್ತು. ಇದರ ಬೆನ್ನಲ್ಲೇ ಈಗ ಮರು ಸಮೀಕ್ಷೆ ಮಾಡ್ತಾ ಇರುವಂಥದ್ದು ಕೂಡ ಕಾಟಾಚಾರಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಜೊತೆಗೆ ನಾನು ಇದರಲ್ಲಿ ಒಂದು ನಿಮಗೆ ನಂಬರನ್ನು ಕೊಡ್ತಾ ಇದ್ದಾರೆ, ಈ ನಂಬರನ್ನು ಕೊಡ್ತಾರೆ, ಅದನ್ನು ಕೂಡ ಕಾಲ್ ಮಾಡೋಣ. ಈ ಮನೆಯ ಸಮೀಕ್ಷೆಯನ್ನು ಪೂರ್ಣಗೊಳಿಸಲಾಗಿದೆ, ಎಲ್ಲದಿದ್ದಲ್ಲಿ ಈ ನಂಬರಿಗೆ ಸಹಾಯವಾಣಿಯನ್ನು ಸಂಪರ್ಕಿಸಿ ಅಂತ. ಸಹಾಯವಾಣಿ 9481359000. ಈ ನಂಬರ್ಗೆ ನಾನೀಗ ಕರೆ ಮಾಡ್ತಾ ಇದ್ದೀನಿ. ಗಮನಿಸ್ತಾ ಇದ್ದೀರಾ? ನಿಮಗೆ ಮಹದೇವಪ್ಪನವರ ಒಂದು ವಾಯ್ಸ್ ಬರ್ತಾ ಇದೆ, ಸಹಾಯವಾಣಿಗೆ ಸ್ವಾಗತ ಅಂತ. ನಿಮ್ಮ ಮನವಿಯನ್ನು ಆಲಿಸಿ ತ್ವರಿತವಾಗಿ ಸ್ಪಂದಿಸುತ್ತಾರೆ. ನಾವು ನಿಮ್ಮ ಕರೆಯನ್ನು ನಮ್ಮ ಪ್ರತಿನಿಧಿಗೆ ವರ್ಗಾಯಿಸಿದ್ರು ನೋಡಿ, ಪ್ರತಿನಿಧಿಗೆ ವರ್ಗಾಯಿಸ್ತಾ ಇದ್ದಾರೆ. ನಮ್ಮ ಎಲ್ಲ ಪ್ರತಿನಿಧಿಗಳು ಪ್ರಸ್ತುತ ಇತರ ಕರೆಯಲ್ಲಿ ಕಾರ್ಯನಿರತರಾಗಿದ್ದಾರೆ, ದಯವಿಟ್ಟು ನಿರೀಕ್ಷಿಸಿ. ಇದು ಪ್ರತಿ ಸಲವೂ ಕೂಡ ಕಾಲ್ ಮಾಡಿದಾಗ ಈ ಥರ ಬರೋದು, ನಮ್ಮ ಪ್ರತಿನಿಧಿಗಳು ಇತರ ಕರೆಯಲ್ಲಿ ಬ್ಯುಸಿ ಆಗಿದ್ದಾರೆ, ಆ ಕಾರಣಕ್ಕೋಸ್ಕರ ನೀವು ಕರೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಸದ್ಯಕ್ಕೆ ಇದು ರಿಯಾಲಿಟಿ ಚೆಕ್ ವೇಳೆ ಮಾಡಿರುವಂಥದ್ದು. ನಾನು ಸಾಕಷ್ಟು ಸಲ ಇಲ್ಲಿಗೆ ಬಂದ ನಂತರವೂ ಕೂಡ ಈ ನಂಬರನ್ನು ಕರೆ ಮಾಡಿ ಅದಕ್ಕೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಆದರೆ ಆ ಪ್ರಯತ್ನ ಸಂಪೂರ್ಣವಾಗಿ ವಿಫಲ ಆಗ್ತಾ ಇರುವಂಥದ್ದು, ಯಾರೂ ಕೂಡ ಕಾಲ್ ಎತ್ತುತ್ತಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಸದ್ಯಕ್ಕೆ ಇದು ಜಾತಿ ಗಣತಿಯನ್ನು ಮಾಡಿರುವಂಥ ರಾಜ್ಯ ಸರ್ಕಾರ ಮಾಡ್ತಿರುವಂಥ ಜಾತಿ ಗಣತಿ ಏನಿದೆ, ಇದರ ರಿಯಾಲಿಟಿ ಮತ್ತೊಂದು ಸಲ ಇದು ಮತ್ತೆ ವಿವಾದಕ್ಕೊಳಗಾಗುವಂಥ ಸಾಧ್ಯತೆ ಇದೆ. ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರೆ, ಅಥವಾ ರಾಜ್ಯ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಮತ್ತೆ ಇದನ್ನು ಕಟ್ಟುನಿಟ್ಟಾಗಿ ಮಾಡಲೇಬೇಕು ಅಂತ ಹೇಳಿ ಅಧಿಕಾರಿಗಳಿಗೆ ಸೂಚನೆ ನೀಡುವಂಥ ಅಗತ್ಯ ಇದೆ ಅನ್ನುವಂಥದ್ದು ನಮಗೆ ಕಾಣಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.